ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಜಪಾನ್ನಲ್ಲಿ ಇವತ್ತು ನಂದು ಡೇ 5. ಕಾವಾಗುಚಿಕೋದಲ್ಲಿರುವಂಥ ಯಾಗಿಸಾಕಿ ಪಾರ್ಕಿಗೆ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಹೋಟೆಲಿಂದ ಚೆಕ್ಔಟ್ ಆದ್ವಿ. ಬಟ್ ಮ್ಯಾಕ್ಸಿಮಮ್ ನಮ್ಮ ಲಗೇಜ್ ಎಲ್ಲ ಹೋಟೆಲಲ್ಲಿ 24 hours ನಮಗೆ ಲಗೇಜ್ನ ಇಡೋಕ್ಕೆ ಫ್ರೀ ಲಾಕರ್ ಫೆಸಿಲಿಟಿ ಇತ್ತು. ಸೊ ಎಲ್ಲ ಲಗೇಜ್ ಇಟ್ಟು ಬರೀ ಎಸೆನ್ಷಿಯಲ್ ಒಂದು ಬ್ಯಾಕ್ ಪ್ಯಾಕ್ ಮಾತ್ರ ಇಟ್ಕೊಂಡಿದ್ದೀವಿ. ಸೊ ಈ ಪಾರ್ಕಿದ ಸುತ್ತ ಎಲ್ಲ ಸಕುರಾ ಪ್ಲ್ಯಾಂಟ್ಸ್ ಇದೆ. ಆಮೇಲೆ ಕಂಪ್ಲೀಟ್ ಹುಲ್ಲುಗಾವಲ್ ಥರ ಇದೆ. ಓಕೆ, ಪಾರ್ಕ್ದು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಮೌಂಟ್ ಫೂಜಿ ಕಾಣ್ಬೋದು. ನೋಡಿ, ಅಲ್ಲಿ ಕಾಣ್ತಾ ಇದೆ ಮೌಂಟ್ ಫೂಜಿ. ಇನ್ನು ಎದುರುಗಡೆ ಏನು ಕಾಣ್ತಾ ಇದೆ ಅಂತ ಹೇಳುವಂಥದ್ದು ತೋರಿಸ್ತೀನಿ. ನೋಡ್ಬೋದು ಹೇಗಿದೆ ಅಂತೇಳಿ. ಸುತ್ತ ಬೆಟ್ಟ ಗುಡ್ಡ, ದೊಡ್ಡದಾಗಿರುವಂಥ ಬೆಟ್ಟ. ಓಕೆ, ದೂರದಲ್ಲಿ ನಿಮಗೆ ಒಂದು ಬ್ರಿಡ್ಜ್ ಕಾಣ್ತಾ ಇರ್ಬೋದು. ಝೂಮ್ ಮಾಡ್ತೀನಿ ನೋಡಿ, ಬ್ರಿಡ್ಜ್ ಇದೆ. ಇದೊಂದು ಬಹಳ ದೊಡ್ಡ ಲೇಕ್. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ, ನಮ್ಮ ಬಸ್ಸು ಆ ಕಡೆಯಿಂದ ಹಾಗೆ ಸುತ್ತೋಡ್ಕೊ ಬಂತು. ಅದು ಅಲ್ಲಿಂದನೇ ಇದೆ, ಆಯಿತಾ. ದೂರಕ್ಕೆ ಅಲ್ಲಿ ಮನೆಗಳು, ಬಿಲ್ಡಿಂಗ್ಗಳೆಲ್ಲ ಇದೆ. ಬಹುಶಃ ಹೋಮ್ ಸ್ಟೇಗಳೆಲ್ಲ ಜಾಸ್ತಿ ಇರ್ಬೋದು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳೆಲ್ಲ ಇಲ್ಲಿ ಕಾಣ್ಬೋದು ಹೇಗಿದೆ ಅಂತೇಳಿ. ಲೇಕಲ್ಲಿ ಎಲ್ಲ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಂದು ನಾರ್ಮಲ್ ಸಣ್ಣ ಸಣ್ಣ ಕ್ರೂಸ್ ಬೋಟ್ಗಳಿದೆ. ತುಂಬ ಚೆನ್ನಾಗಿದೆ. ಪಕ್ಷಿಗಳು, ಆಮೇಲೆ ಮಕ್ಕಳೆಲ್ಲ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಟೂರಿಸ್ಟ್ಸ್ ಇದ್ದಾರೆ. ನೋಡಿ ಮೌಂಟ್ ಫೂಜಿ ಹೇಗೆ ಕಾಣ್ತಾ ಇದೆ ನೋಡಿ ಇಲ್ಲಿಂದ. ಇವತ್ತು ಒಂದು ಸ್ವಲ್ಪನೂ ಮೋಡ ಇಲ್ಲ, ಕ್ಲಿಯರಾಗಿ ಕಾಣುತ್ತೆ. ದೂರದಲ್ಲಿ ಸಕುರಾ ಗಿಡಗಳಿದೆ, ಸಕುರಾ ಹೂವಾಗಿರುವಂಥ ಮರಗಳು. ಬನ್ನಿ, ದೂರದಲ್ಲಿ ಜಶ್ಮಿ, ಅರ್ಜುನ್, ಸಹದೇವ್ ಎಲ್ಲ ಫೋಟೋಗ್ರಫಿಯನ್ನು ಮಾಡ್ತಿದ್ದಾರೆ. ಅಲ್ಲಿ ಹೋಗೋಣ. ಇಲ್ಲಿ ಪಾರ್ಕ್ ಅಂದರೆ ಏನು ಹೂವಿನ ಗಿಡ ಅದಿದೇನು ನೆಟ್ಟಿಲ್ಲ. ಚೆನ್ನಾಗಿರೋ ಒಂದು ಹುಲ್ಲುಗಾವಲನ್ನ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ದೂರದಲ್ಲೆಲ್ಲ ಸಕುರಾ ಪ್ಲ್ಯಾಂಟ್ಸ್ ಇದೆ. ಕೂರಕ್ಕೆಲ್ಲ ಚೇರ್ಗಳು, ಟೇಬಲ್ಗಳೆಲ್ಲ ಹಾಕಿದ್ದಾರೆ. ಆಮೇಲೆ ಈ ಪಾರ್ಕಿದು ಮೈನ್ ಅಟ್ರಾಕ್ಷನ್ ಈ ಲೇಕೇ ಈ ಪಾರ್ಕ್ದು ಮೈನ್ ಅಟ್ರಾಕ್ಷನ್. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಭಾಳ ಫೋಟೋಗ್ರಫಿ ಆಗ್ತಾ ಇದೆ ಜಶ್ಮಿ ಮತ್ತು ಅರ್ಜುನ್. ಅರ್ಜುನ್ ಏನೋ ಹಠ ಮಾಡ್ತಿದ್ದಾನೆ. ಏನೋ ಕಪ್ಪೆ ಚಿಪ್ಪು ಏನೋ ಸಿಕ್ಕಿರ್ಬೇಕು ಅವನಿಗೆ. ಅದನ್ನು ಹಿಡ್ಕೊಂಡು ಅದು ಬೇಕು ಇದು ಬೇಕು ಅಂತ. ಭಾರಿ ಖುಷಿಯಾಗಿದ್ದಾನೆ. ಶೆಲ್ ಸಿಕ್ಕಿದೆ ಅಂತೆ ಅವನಿಗೆ. ಸಹದೇವ್ದು ಒಂದು ಸಾಕ್ಸ್ ಕಾಣ್ತಾ ಇಲ್ಲ. ಎಂತ ಹತ್ತಿಯ ಸಾಕ್ಸ್ ಏನತ್ತಿ ಮಗ, ಇದು ತಗೊಂಡು ಹೋಗಿಲ್ಲೇ. ಆಮೇಲೆ ನೋಡಿ, ಇಲ್ಲಿ ನೋಡಿ, ದೂರದಲ್ಲಿ ಆ ಲೇಕ್ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಮಂಟಪ ಥರ ಮಾಡಿದ್ದಾರೆ. ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿಗೆ ಹೋಗ್ಬೋದಂತೆ. ನೋಡೋಣ, ಹೋಗೋ ಪ್ರಯತ್ನ ಮಾಡ್ತೀವಿ. ಪ್ಲೇ ಗ್ರೌಂಡ್ ಸಿಕ್ತಿದ್ದಾಗೆ ಮಕ್ಕಳಿಗೆ ಭಾಳ ಖುಷಿಯಾಗಿದೆ. ಮುಂಡೋಡಿಯಿಂದ ಬಂದ ಮೇಲೆ ಅಂಗಳಕ್ಕೆ ಇಳಿಲಿಲ್ಲ ನನ್ನ ಮಕ್ಕಳು. ಈಗ ಕೂತು ಆಟಾಡ್ತಾ ಇದ್ದಾರೆ. ಎಲ್ಲ ಮಣ್ಣು ಮಾಡ್ಕೋತಾರೆ, ಏನು ಮಾಡೋದು, ಆಟಾಡಲಿ. ಜಶ್ಮಿದು ಫೋಟೋಗ್ರಫಿ ನಡೀತಾನೇ ಇದೆ. ಜಾಸ್ತಿ ಬಿಟ್ಟರೆ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೋತಾರೆ. ಈಗ ಮತ್ತೆ ಪಾರ್ಕಲ್ಲಿ ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಜಾಸ್ತಿ ಟೈಮ್ ಇಲ್ಲ ನಮಗೆ. ಇವತ್ತು ಮ್ಯಾಕ್ಸಿಮಮ್ ಕವರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಆದರೂ ಬೆಳಿಗ್ಗೆ ಹೊರಡೋತ್ತಿಗೆ 1:10 ಆಗೋಯ್ತು ಹೋಟೆಲಿಂದ ಚೆಕ್ಔಟ್ ಆಗೋತ್ತಿಗೆ. ಈಗ ನೋಡಿ, ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ವ್ಯೂ. ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹಿಂದ್ಗಡೆ ಮೋಡ, ಈ ಬ್ರಿಡ್ಜು ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಎಂಥ ಪ್ರಕೃತಿ ಸೌಂದರ್ಯ ಅಲ್ವಾ. ಸೊ ಕಾವಾಗುಚಿಕೋ ಅಂತ ಹೇಳುವಂಥ ಈ ಊರಿಗೆ ನಾನು ಈಗಷ್ಟೇ ತೋರಿಸ್ನಲ್ಲ ನಿಮಗೆ ಲೇಕು. ಆ ಲೇಕ್ದ ಹೆಸರು ಕಾವಾಗುಚಿಕೋ. ಸೊ ಹಾಗಾಗಿ ಆ ಲೇಕಿನ ಹೆಸರನ್ನೇ ಈ ಊರಿಗೆ ಇಟ್ಟಿದ್ದಾರೆ. ಸೊ ನಾವಿವಾಗ ಬಸ್ ಸ್ಟಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ.
ಓಕೆ, ಇಲ್ಲಿ ಎಲ್ಲೋ ಮೇಲೆ ಹತ್ತಕ್ಕೆ ಒಂದು ರಸ್ತೆ ಇದೆ. ತುಂಬ ಚೆನ್ನಾಗಿದೆ ಈ ಲೊಕೇಶನ್. ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋರಲ್ಲ, ಬಟ್ ನಮಗೆ ಬಸ್ ಸ್ಟಾಪ್ ಸಿಗಲಿಲ್ಲ. ಹಾಗೆ ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ಈಗ ನಡೆದ್ವಿ. ಇಲ್ಲಿ ಮೇಲೆ ಹತ್ತಿಕಾದೆ ನೋಡಿ, ಇಲ್ಲಿ ಹತ್ತಿಕಾದೆ ಮೇಲೆ. ಓಕೆ, ಈ ಬ್ರಿಡ್ಜ್ ಸೈಡಲ್ಲಿ ನೋಡಿ, ಇಲ್ಲಿ ದೇವ್ರ ದಯದಿಂದ ಅಲ್ಲಿ ಸ್ಟೆಪ್ಸ್ ಸಿಕ್ತು ನಮಗೆ. ನಾವು ಒಂದು ಅಂದಾಜಲ್ಲಿ ಬಂದ್ವಿ, ಇಲ್ಲಿ ಬಂದರೆ ಬಸ್ ಸ್ಟಾಪ್ ಇರ್ಬೋದು ಅಂತ. ಬಸ್ ಸ್ಟಾಪ್ ಇದ್ದರೆ ನಮ್ಮ ಪುಣ್ಯ. ನೋಡಿ, ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿದೊಂದು ವ್ಯೂ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಸ್ಟೆಪ್ಸಲ್ಲಿ ನಾವು ಹತ್ತಿದ್ರೆ ಮೇಲೆ ಹೋಗೋಕ್ಕಾಗುತ್ತೆ. ಆ ಕಡೆಯಲ್ಲೂ ಸ್ಟೆಪ್ಸ್ ಇದೆ, ಮತ್ತು ಆ ಕಡೆ ಕಾಣ್ಬೋದು, ಅಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲೆಲ್ಲ ಕಾರ್ಗಳೆಲ್ಲ ಬರೋದು. ಇಲ್ಲಿ ಬಸ್ಗಳಿಗೆ ಕೋಡ್ ಇದೆ, ಕಲರ್ ಕೋಡ್ ಇದೆ. ರೆಡ್ ಬಸ್ ಇದೆ, ಗ್ರೀನ್ ಬಸ್ ಇದೆ, ಯೆಲ್ಲೋ ಬಸ್ ಇದೆ, ಹೀಗೆ ಬೇರೆ ಬೇರೆ ಕಲರ್ ಕೋಡ್ ಇದೆ. ಮತ್ತು ನಮಗೆ ಮ್ಯಾಪ್ ಹಾಕ್ತಾರಲ್ವ, ಏನು ಟೂರಿಸ್ಟ್ ಇನ್ಫಾರ್ಮೇಷನ್ ಮ್ಯಾಪ್, ಅದರಲ್ಲಿ ಯಾವ ರೂಟಿಗೆ ಯಾವ ಕಲರ್ ಕೋಡಿದ್ದು ಬಸ್ ಹೋಗುತ್ತೆ ಅಂತ ಹೇಳೋಂಥದ್ದನ್ನ ಹಾಕಿರ್ತಾರೆ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಆರಾಮಾಗಿ ಕಂಡುಹುಡ್ಕ್ಬೋದು. ಫೈನಲಿ ನಮ್ಮ ಗೆಸ್ ಕರೆಕ್ಟ್ ಆಯಿತು. ನಾವು ಒಳದಾರಿಯಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು. ಬ್ರಿಡ್ಜಿಂದ ಮೇಲೆ ಹತ್ತಿದ ತಕ್ಷಣ ನಮಗೆ ಬಸ್ ಸ್ಟಾಪ್ ಸಿಕ್ತು. ಇಲ್ಲಿಂದೀಗ ನಾವು ನೆಕ್ಸ್ಟು ಒಂದು ರೋಪ್ ವೇ ಇದೆಯಂತೆ, ಮತ್ತು ಇನ್ನೊಂದು ಬೋಟ್ ರೈಡ್, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಸೈಡ್. ಬಟ್ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ಆಗೋದಿಲ್ಲ, ಏನಾಗುತ್ತೆ ಅಂತ ನೋಡೋಣ. ಆಮೇಲೆ ಈ ಎಲ್ಲ ಬಸ್ಗಳು ನಮಗೆ ಗೂಗಲ್ ಮ್ಯಾಪಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟು ನಿಮಿಷಕ್ಕೆ ಬರುತ್ತೆ. ಅದು ಡಿಲೇ ಆದರೆ ಕೂಡ ಅದು ಮ್ಯಾಪಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ಬಸ್ ಡ್ರೈವರ್ ಹತ್ರ ಸುಮಾರು ಥರದ ಕಂಟ್ರೋಲ್ಗಳಿರ್ತದೆ. ಏನಂತ ನನಗೂ ಗೊತ್ತಿಲ್ಲ, ಬಹುಶಃ ಒಂದು GPS ಇರ್ಬೋದು, ಮತ್ತು ಇನ್ನೊಂದು ವಾಕಿ ಟಾಕಿ ಇರುತ್ತೆ. ಅವ್ರು ಮೋಸ್ಟ್ಲಿ ಯಾವ್ಯಾವ ಸ್ಟಾಪಿಗೆ ಅವರು ಎಷ್ಟೊತ್ತಿಗೆ ರೀಚ್ ಆದರು ಅಂತ ಹೇಳೋಂಥದ್ದು ಅವರ ಮೇಯ್ನ್ ಬಸ್ ಸ್ಟೇಷನ್ಗೆ ಅದು ಅಪ್ಡೇಟ್ ಆಗಿ ಅಲ್ಲಿಂದ ಅದು ಮ್ಯಾಪಿಗೆ ಅಪ್ಡೇಟ್ ಆಗ್ಬೋದೇನೋ ಅಂತ. ನಮಗೆ ಏನಾದರೂ ಬಸ್ಸು ಡಿಲೇ ಆದರೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಬಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಬಸ್ಸದೊಂದು ನಿಮಗೊಂದು ವ್ಯೂ ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಹೀಗಿದೆ ಬಸ್ಸು. ಈಗ ಬಸ್ಸು ಇಲ್ಲೆಲ್ಲೋ ನಿಂತಿದೆ, ಟ್ರಾಫಿಕ್ ಲೈಟ್ ಆನ್ ಆಗಿರಬೇಕು ಮೋಸ್ಟ್ಲಿ. ನೋಡಿ ಈ ಥರ ಇದೆ ಬಸ್ಸು. ನಮ್ಮ ಹತ್ರ ಇರೋ ಕಾರ್ಡ್ಗಳನ್ನೆಲ್ಲ ನಾವು ಇಲ್ಲಿ ಟ್ಯಾಪ್ ಮಾಡಬೇಕಾಗುತ್ತೆ. ಈ ಸೆಂಟರಲ್ಲಿ ಒಂದು ಮೆಷಿನ್ ಥರ ಕಾಣ್ತಾ ಇದೆಯಲ್ಲ ಟೇಬಲ್ ಮೇಲೆ, ಅಲ್ಲಿ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ಒಂದು 4-5-6 ಕಿಲೋಮೀಟ್ರಷ್ಟು ಸುತ್ತ ಹಾಕಿ ನಾವು ಇವಾಗ ಒಂದು ರೋಪ್ ವೇ ಮತ್ತು ಬೋಟಿಂಗ್ ಎರಡಿದೆ, ಆ ಎರಡು ನೋಡೋಕ್ಕೆ ನಾವು ಬರ್ತಾಯಿದ್ದೀವಿ. ಇನ್ನೊಂದು ವಿಷಯ ಏನಂದರೆ, ಈ ಲೇಕ್ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ 5-6 ಕಿಲೋಮೀಟ್ರ್ ಸುತ್ತ ಹಾಕಿದ ಮೇಲೆ ಕೂಡ ಸೇಮ್ ಲೇಕ್ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ. ಅಷ್ಟು ದೊಡ್ಡದಿದೆ ಕಾವಾಗುಚಿಕೋ ಲೇಕ್. ಸೊ ರೋಪ್ ವೇ ನೋಡೋಕ್ಕೆ ಒಂದು ಸಣ್ಣ ಕ್ಯೂ ಇದೆ. ಕ್ಯೂವಲ್ಲಿ ನಿಂತು ನಾವು ಟಿಕೆಟ್ ತೊಗೋಬೇಕು. ಎಷ್ಟು ನಿಮಿಷ ನಮಗೆ ಈ ರೋಪ್ ವೇನಲ್ಲಿ ಕರ್ಕೊ ಹೋಗ್ತಾರೆ ಅಂತ ಹೇಳೋಂಥದ್ದು ಗೊತ್ತಿಲ್ಲ. ಸೊ ಈ ಊರಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಕೂಡ 5 ಗಂಟೆ ಆಗೋತ್ತಿಗೆ ಕ್ಲೋಸ್ ಆಗೋಗುತ್ತೆ. ನಿನ್ನೆ ಕೂಡ ಹಾಗೆ, ನಾವು ಬಂದಿದ ತಕ್ಷಣ ಸ್ವಲ್ಪ ಲೇಟಾಗಿತ್ತಲ್ಲ ನಿನ್ನೆ ಸಂಜೆ. ಸೊ 5 ಗಂಟೆ ಆಗೋತ್ತಿಗೆ ಎಲ್ಲ ಕ್ಲೋಸ್ ಆಗೋಯಿತು. ನಾವು ಆಮೇಲೆ 9-11 ಸ್ಟೋರ್ ಮತ್ತು ಬೇರೆ ಸೂಪರ್ ಮಾರ್ಕೆಟ್ಸಲ್ಲಿ ನಮಗೆ ಬೇಕಾಗಿದ್ದು ಊಟ ಎಲ್ಲ ತೊಗೊಬಿಟ್ವಿ. ನಾವೇನಾದರೂ ಲೇಟ್ ಮಾಡಿದರೆ ನಮಗೆ ನೈಟ್ ಊಟ ಇರಲಿಲ್ಲ ಗ್ಯಾರಂಟಿ. ತುಂಬ ಜನ ಟೂರಿಸ್ಟ್ಸ್ ಕಾಯ್ತಾ ಇದ್ದಾರೆ. ಒಂದು ಸುಮಾರು 10 ಕಾಣುತ್ತೆ, ಹೇಗೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಒಂದು
ಏರಿಯಾ ಪಾಸ್ ಬೇರೆ ಇದೆ. ಆ ಪಾಸ್ ಅಪ್ಲಿಕೇಬಲ್ ಆಗುತ್ತಾ ಅಥವಾ ನಾವು ಸಪ್ರೇಟಾಗಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಳ್ಬೇಕಂತ ಹೇಳುವಂಥದ್ದು ಗೊತ್ತಿಲ್ಲ. ಫೈನಲಿ ಟಿಕೆಟ್ಸ್ ತೊಗೊಂಡ್ವಿ. ನೋಡಿ ಇಲ್ಲಿ ಕಾಣ್ಬೋದು ಟಿಕೆಟ್ಸ್. ನಮ್ಮ ಹತ್ರ ಫ್ಯೂಜಿ ಪಾಸ್ ಇದ್ದಿದ್ದರಿಂದ ನಮಗೆ ಡಿಸ್ಕೌಂಟ್ ಆಯಿತು. ಡಿಸ್ಕೌಂಟ್ ಆಗಿದ್ಮೇಲೆ ಕೂಡ ಒಬ್ಬನಿಗೆ 800 yen, ಅಂದರೆ ಇಬ್ಬರಿಗೆ ನಮಗೆ 2 ಅಡಲ್ಟ್ಸಿಗೆ 1600 yen ಆಯಿತು. ಮಕ್ಕಳಿಗೆ ಫ್ರೀ ಅಪ್ ಟು 6 ಇಯರ್ಸ್ವರೆಗೆ ಮಕ್ಕಳಿಗೆ ಜಪಾನಲ್ಲಿ ಎಲ್ಲ ಕೂಡ ಫ್ರೀನೇ. ಸೊ ನಾನು ಜಶ್ಮಿ ಯುರೋಪ್ಗೆ ಹೋದಾಗ ಇದೇ ಥರ ಒಂದು ಕೇಬಲ್ ಕಾರ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ 2017ನೇ ಇಸ್ವಿನಲ್ಲಿ. ಬಟ್ ಅಲ್ಲಿದ್ದು ಕೇಬಲ್ ಕಾರು ಇಲ್ಲಿದ್ದು ಕೇಬಲ್ ಕಾರ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಬೇಕೀಗ. ನಾನು ನೋಡ್ಬೋದು ಅಲ್ಲಿಂದ ಕೇಬಲ್ ಕಾರ್ ಬರ್ತಾ ಇದೆ. ನಾವಿಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇದು ಮೌಂಟ್ ಫೂಜಿ ತುಂಬ ಚೆನ್ನಾಗಿ ಕಾಣುತ್ತಂತೆ. ಇದಕ್ಕೆ ಮೌಂಟ್ ಫೂಜಿ ಒಬ್ಸರ್ವೇಟ್ರಿ ಕೇಬಲ್ ಕಾರ್ ಅಂತಲೂ ಹೇಳ್ತಾರೆ. ನೋಡಿ ಹೀಗೆ ಇದೆ ಇಲ್ಲೆಲ್ಲ ಜನಗಳೆಲ್ಲ ಕ್ಯೂ ಅಲ್ಲಿ ಕಾಯ್ತಾ. ಕಾರ್ ಬಂದಿದೆ, ಜನ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಇಳಿತಾ ಇದ್ದಾರೆ ಮತ್ತೆ ವಾಪಸ್. ಕೇಬಲ್ ಕಾರ್ ಒಳಗಡೆ ಹೋಗೋಕೆ ಬಿಟ್ಟರು ಆದಷ್ಟು ನಾವು ಸೈಡ್ ಸೀಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ವಿಂಡೋ ಸೈಡಲ್ಲಿ ನಿಲ್ತೀನಿ. ಅರ್ಜುನ್ ಕೂತ್ಯಾ? Okay. Did you want to see it? No, it's okay. When you start crying. Yeah, I know the same. The same. ಕೇಬಲ್ ಕಾರ್ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ವ್ಯೂ ಕಾಣ್ತಾ ಇದೆ. ನೋಡಿ ಹೀಗೆ ಕಾಣ್ತಾ ಇದೆ. ತುಂಬ ಜನ ಬೇರೆ ಇದ್ದಾರೆ. ನೋಡಿ ಈಗ ಹತ್ಕೊಂಡು ಹೋಗ್ತಾ ಇದೀವಿ. ಇದು ಈ ಒಂದು ವ್ಯೂ ನೋಡಿ ನೀವು. ತುಂಬ ಹೈಟ್ಗೆ ಹೋಗ್ತಾ ಇದೀವಿ ನಾವು. ಒಂಥರ ಲಿಫ್ಟಲ್ಲಿ ಹೋದಾಗ ಒಂದು ಫೀಲಿಂಗ್ ಬರುತ್ತೆ ನೋಡಿ, ಒಂದು ಲೈಟ್ನೆಸ್ ಆಗುತ್ತಲ್ಲ ಹಾಗೆ ಆಗುತ್ತೆ. ನೋಡಿ ಅಲ್ಲಿಂದ ಇನ್ನೊಂದು ಕೇಬಲ್ ಕಾರ್ ಬರ್ತಾ ಇದೆ. ಈಗ ಸೈಡ್ ವ್ಯೂ ಹೇಗಿದೆ ಅಂತ ನೋಡೋಣ. ಓಕೆ, ಭಾಳ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ಹತ್ತಿದ್ವಿ ಸ್ವಲ್ಪ ಭಯ ಆದಾಗ ಆಗ್ತಾ ಇದೆ. ಇಲ್ಲೊಂದು ಸ್ವಲ್ಪ ಹೊತ್ತು ನಮಗೆ ನಿಲ್ಲಕ್ಕೆ ಬಿಡ್ತಾರೆ ಕಾಣುತ್ತೆ, ನೋಡಬೇಕು. ಎಲ್ಲ ಕೇಬಲ್ ಕಾರಿಂದ ಇಳಿತಾ ಇದ್ವಿ ನಾವು. ಬೆಟ್ಟ ಹತ್ತಿ ಆಯ್ತು ಈಗ ಆಲ್ರೆಡಿ. ಬೆಟ್ಟ ಹತ್ತಿ ಆಯಿತು. ನಿಮಗೆ ಅಲ್ಲಿದ್ದು ವ್ಯೂ ನೋಡಿ ಹೇಗಿದೆ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಕಾವಾಗುಚಿಕೋ ಲೇಕ್ ಎಷ್ಟು ದೊಡ್ಡದಿದೆ ಅಂತ ಹೇಳಂತ ನಿಮಗೊಂದು ಐಡಿಯಾ ಸಿಗ್ಬೋದು. ನೋಡಿ ದೂರ ಆ ಬೆಟ್ಟದ ಕೆಳಗಡೆ ಇದೆ ಕಾವಾಗುಚಿಕೋ ಲೇಕ್. ನೋಡಿ ಅಲ್ಲೆಲ್ಲ ಸಣ್ಣ ಸಣ್ಣ ಬೋಟ್ಗಳೆಲ್ಲ ಇದೆ. ನೋಡಿ ನಮ್ಮದು ಇದು ಸ್ಟೇಷನ್ ನೋಡ್ಬೋದು ನೀವು. ಬನ್ನಿ ಆ ಕಡೆ ಏನು ಕಾಣುತ್ತೆ ಅಂತ ನೋಡ್ಬೋದು ನೀವು. ಈಗ ತೋರಿಸ್ತೀನಿ ನೋಡಿ ಮೌಂಟ್ ಫೂಜಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಓ ಕನ್ನಡದವರ? ನಮಸ್ತೆ. ನೋಡಿ ನಮ್ಮ ಕನ್ನಡದವ್ರು ಬೇರೆ ಸಿಕ್ಕಿದ್ರು. ಹೌದು, ಜಪಾನಲ್ಲಿ ನಮ್ಮೂರವ್ರು ಸಿಕ್ಕಿದಾಗ ಭಾಳ ಖುಷಿ ಆಗುತ್ತೆ. ಎಲ್ಲಿ ನೋಡಿದ್ರು ಒಂದು ಫೋಟೋ ತೆಗಿಯೋಣ ಅಂತ ಅನಿಸ್ತಾ ಇರುತ್ತೆ. ಫೋಟೋ ತೆಗಿತಾದ್ರೆ ನೋಡಿ ಜಶ್ಮಿ ಈಗ ಕರಿತಾ ಇದ್ದಾಳೆ ಫೋಟೋ ತೆಗಿಬೇಕಂತ ಅವಳಿಗೆ. ಓಕೆ, ಫೋಟೋ ತೆಗಿತಾ ಇದ್ದರೆ ಒಂದು ಫೋನಲ್ಲಿ ಮೆಮೊರಿನೂ ಸಾಕಾಗೋದಿಲ್ಲ, ಇನ್ನು ಟೈಮು ಸಾಕಾಗೋದಿಲ್ಲ. ನಾವು ಈ ಥರ ಲೊಕೇಶನ್ಗೆ ಬಂದಾಗ ಆದಷ್ಟು ನೋಡಬೇಕು. ನೋಡಿದಷ್ಟು ನಮಗೆ ಲಾಭ. ಯಾಕಂದರೆ ಇಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಭಾರತದಿಂದ ಇಷ್ಟು ದೂರದ ದೇಶಕ್ಕೆ ಬಂದಿದ ಮೇಲೆ ಮ್ಯಾಕ್ಸಿಮಮ್ ನಾವು ಪ್ಲೇಸಸ್ನ ಕವರ್ ಮಾಡಿದ್ರೇ ನಮಗೆ ಲಾಭ. ನನ್ನ ಜೊತೆ ನೀವು ಫ್ರೀಯಾಗಿ ಜಪಾನ್ ಪ್ರವಾಸ ಮಾಡಿದಾಗೆ ನಿಮಗೆ ಅನಿಸ್ಬೇಕು ಅಂತ ಹೇಳೋ ಒಂದು ಕಾರಣಕ್ಕೆ ನಾನು ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ
ಹೇಗಿದೆ ನೋಡಿ. ಎಲ್ಲರೂ ಫೋಟೋ ತೆಗೆಯೋದ್ರಲ್ಲಿ ಭಾಳ ಬ್ಯುಸಿಯಾಗಿದ್ದಾರೆ. ನಾವು ಇಲ್ಲಿಂದ ಆದಷ್ಟು ಬೇಗ ಕೆಳಗೆ ಹೋಗಬೇಕು. ಇಲ್ಲಿ ಆಲ್ಮೋಸ್ಟ್ 45 ಮಿನಿಟ್ಸ್ ಏನೋ ನಿಲ್ಲಕ್ಕೆ ಪರ್ಮಿಷನ್ ಇರಬೇಕು. ಬಟ್ ಅದಕ್ಕಿಂತ ಮುಂಚೆ ಕೂಡ ಹೋಗ್ಬೋದು. ಕೇಬಲ್ ಕಾರ್ಗಳು ಮೇಲೆ ಕೆಳಗೆ ಬರ್ತಾ ಇರುತ್ತಂತೆ. ಇಲ್ಲೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನನಗೊಂದು ಐಸ್ ಕ್ರೀಮ್ ತಿನ್ನುವಂಥ ಆಸೆ ಆಗ್ತಾ ಇದೆ. ಚಳಿನಲ್ಲಿ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಒಂದು ಮಜಾನೇ ಬೇರೆ. ಬಟ್ ಇವತ್ತು ಅಷ್ಟೇನು ಚಳಿ ಇಲ್ಲ. ಇವತ್ತು ಇಲ್ಲಿ ಸ್ವಲ್ಪ ಸೆಕೆ ಇದೆ. ಅರ್ಜುನ್ ಇದು ಪೇ ಆ್ಯಂಡ್ ಯೂಸ್ ಬೈನಾಕ್ಯುಲರಿಂದ ನೋಡ್ತಾ ಇದ್ದಾನೆ. 100 Yen ಹಾಕಬೇಕು ಕಾಯಿನ್. ಆಮೇಲೆ ಮೌಂಟ್ ಫೂಜಿ ಮತ್ತು ಕೆಳಗಡೆ ಎಲ್ಲ ಟೌನ್ನೆಲ್ಲ ಈ ಬೈನಾಕ್ಯುಲರಿಂದ ನೋಡ್ಬೋದು. ಈಗ ಅರ್ಜುನ್ಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಯಿತು. ಸೊ ಇಲ್ಲಿ ವೆಂಡಿಂಗ್ ಮೆಷಿನಿಂದ ನಾವು ಆರ್ಡರ್ ಮಾಡಬೇಕು. ಇಲ್ಲಿ ನಾನೀಗ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿದಾಗ ಓಕೆ, ಇಲ್ಲಿ ಐಸ್ ಕ್ರೀಮ್ ಇದೆ. ಉಸಾಗಿ ಐಸ್ ಕ್ರೀಮ್ ಅಂತೆ. 400 Yen. ಸೀಸನಲ್ ಸಾಫ್ಟ್. ಓಕೆ, ನಾನಿವಾಗ 2 ಐಸ್ ಕ್ರೀಮ್ ತಗೋತೀನಿ. ಈಗ ಓಕೆ, 800 Yen. ಓಕೆ, ಪೇಮೆಂಟ್ ಕ್ಯಾಶಲ್ಲಿ ಕೊಡೋಣ. ನೋಡಿ, ಇಲ್ಲಿ ನಾನು 1000 Yen ಇದು ನೋಟ್ ಹಾಕ್ತಿದ್ದೀನಿ. ನೋಟ್ ಹೋಯಿತು. ನನಗೆ ಚಿಲ್ಲರೆ ಬಂತು. ಈಗ ರಿಸಿಪ್ಟ್ ಬರುತ್ತೆ. ಓಕೆ, ರಿಸಿಪ್ಟ್ ಬಂತು. ಓಕೆ, 2 ಐಸ್ ಕ್ರೀಮ್ಗೆ ರಿಸಿಪ್ಟ್ ಬಂತು. ಅರ್ಜುನ್ ಬಾ. ಸೊ ಇವ್ರಿಗೆ ಇಲ್ಲಿ ರಿಸಿಪ್ಟ್. ವೆಲ್ಕಮ್. ಕ್ಯಾನ್ ಐ ಗೆಟ್ ಅ ಸ್ಪೂನ್ ಪ್ಲೀಸ್? ಓ ಯಾ, ಥ್ಯಾಂಕ್ ಯು. ನೋಡಿ, ಐಸ್ ಕ್ರೀಮ್ ಸಿಕ್ತು. ಜಪಾನಿ ಐಸ್ ಕ್ರೀಮ್ ಹೇಗಿದೆ ಅಂತ ನೋಡೋಣ. ಒಂದು ಐಸ್ ಕ್ರೀಮಿಗೆ 400 Yen ಆಗುತ್ತೆ. ಅರ್ಜುನ್ ಕೂಡ ಮಜಾ ಮಾಡ್ತಿದ್ದಾನೆ. ಮೇ ಬಿ ಇದು ಟೂರಿಸ್ಟ್ ಡೆಸ್ಟಿನೇಷನ್ ಪ್ಲಸ್ ಬೆಟ್ಟದ ಮೇಲೆ, ಹಾಗಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಐಸ್ ಕ್ರೀಮ್ಗೆ. ಚೆನ್ನಾಗಿದೆ. ನನಗೆ ನಮ್ಮ ಊರಲ್ಲಿ ಹ್ಯಾಂಗ್ಯೂ ಐಸ್ ಕ್ರೀಮ್ ತಿಂದಾಗೆ ಫೀಲ್ ಆಗ್ತಾಯಿದೆ, ಸಾಫ್ಟಿ. ಇನ್ನೊಂದು ವಿಚಾರ, ಇವರು ಟೆಕ್ನಾಲಜಿನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಈವನ್ ಒಂದು ಆರ್ಡ್ರ್ ಮಾಡೋಕ್ಕೆ ಕೂಡ ನಾವು ವೆಂಡಿಂಗ್ ಮೆಷಿನಲ್ಲಿ ಮಾಡಬೇಕು. ವೆಂಡಿಂಗ್ ಮೆಷಿನಲ್ಲಿ ಆರ್ಡ್ರ್ ಹಾಕಿದ ತಕ್ಷಣ ನಾನು ಸ್ಲಿಪ್ ಕೊಡೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಲಿಪ್ ಇನ್ನೇನು ಹಿಡ್ಕೊಂಡು ಹೋಗ್ತೇನೆ, ಆಲ್ರೆಡಿ ಅವ್ರ ಕೈಯಲ್ಲಿ ಐಸ್ ಕ್ರೀಮ್ ಹಿಡ್ಕೊಂಡಿದ್ದಾರೆ. ಅಂದರೆ ಇವರು ಟೈಮಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದು ಸ್ವಲ್ಪನೂ ಟೈಮ್ ವೇಸ್ಟೇ ಮಾಡೋದಿಲ್ಲ. ನಾನು ಆರ್ಡ್ರ್ ಹಾಕಿ ವಿದಿನ್ 30 ಸೆಕೆಂಡ್ಸ್ ಅವ್ರು ಐಸ್ ಕ್ರೀಮ್ ಹಿಡಿದು ನಿಂತಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಅವರು ಎಷ್ಟು ಕ್ವಿಕ್ಕಾಗಿ ಅವ್ರ ಕೆಲಸನ ಮಾಡ್ತಾರೆ ಅಂತ ಹೇಳೋದು. ಅಲ್ಲ ಸಾರಿ, ನಾವೀಗ ಕೆಳಗೆ ಹೋಗ್ತೀವಿ. ಕೆಳಗಿಂದ ಜನ ಮೇಲೆ ಬರ್ತಾ ಇದ್ದಾರೆ. ನೋಡಿ ಅವರು ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನೋಡಿ. ನೋಡಿದ್ರ, ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಟ್ರೈನ್ ಬರುವಾಗ ಕ್ಲೀನರ್ಸು ಅದಕ್ಕೆ ಬಗ್ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಕೂಡ ನಿಮಗೆ ಅದು ನೋಡೋಕ್ಕೆ ಸಿಕ್ತು. ಇದು ಭಾಳ ಒಂದು ವಿಶೇಷ ನನಗೆ. ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ. ನೋಡಿ, ಇಲ್ಲಿ ನಮ್ಮನ್ನು ರಿಸೀವ್ ಮಾಡೋದು ನೋಡಿ ಅವರು ಹೇಗೆ ಅಂತ ನೋಡಿ. ಜಾಗ್ರತೆ. ಕಾಲಾಗ ಆಚೆ. ಓಕೆ, ನೋಡಿದ್ರಲ್ಲ ಹೇಗಿತ್ತು. ಬಹುಶಃ ನಿಮಗೆ ಇದು ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಇನ್ನು ನೆಕ್ಸ್ಟ್ ಬೋಟಲ್ಲಿ ಒಂದು ಹೋಗೋಂಥ ಒಂದು ಇದಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗೊಂಡಾಲಾದಲ್ಲಿ ಹೋಗೋದಂತೆ, ಅದೇ ಕಾವಾಗುಚಿಕೋ ಲೇಕಲ್ಲೇ ಹೋಗೋಂಥದ್ದು. ಸೊ ನೋಡೋಣ ಅಲ್ಲಿ ಹೇಗಿದೆ ಅಂತೇಳಿ. ಬೋಟ್ದ ಹೆಸರು ಅಪಾರೆ ಬೋಟ್ ಅಂತ. ಅದು ಪೈರೇಟ್ ಶಿಪ್ ಇದು ಥೀಮಲ್ಲಿ ಮಾಡಿದಾರಂತೆ. ಬನ್ನಿ ಅಲ್ಲೇ ಹೋಗಿ ಅದ್ರ ಬಗ್ಗೆ ಮಾತಾಡೋಣ. ಇದು ಭಾರಿ ದೊಡ್ಡ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಎಲ್ಲ ದೇಶದವರು ನೋಡೋಕ್ಕೆ ಸಿಗ್ತಾರೆ. ಭಾರತದವರು ಇದ್ದಾರೆ, ಮತ್ತು ಬೇರೆ ಬೇರೆ ದೇಶದವರು ನೋಡೋಕ್ಕೆ ಸಿಗ್ತಾರೆ. ಹಾಗಾಗಿ ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ನಾವು ಟಿಕೆಟ್ ತಗೊಂಡು 10 ನಿಮಿಷ 15 ನಿಮಿಷ 20 ನಿಮಿಷ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋಣ, ಬೋಟ್ದು ಟಿಕೆಟ್ ಕೌಂಟರ್
ಓಪನ್ ಇರಬೇಕು. ನಾನು ಹೋಗಿ ಅಲ್ಲಿ ಟಿಕೆಟ್ ತಗೋತೀನಿ. ಈಗ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ ಒಂದು ಗಡಿಬಿಡಿಯಲ್ಲಿ ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಟಿಕೆಟ್ ಕೌಂಟ್ರಲ್ಲಿ ನಿಂತಿದ್ವಿ ಟಿಕೆಟ್ ತಗೊಳ್ಳೋಣ ಅಂತ. ಅಷ್ಟೊತ್ತಿಗೆ ಒಬ್ಬರು ಇಂಡಿಯಾದ ಲೇಡಿ ಬಂದುಬಿಟ್ಟು ನೀವು ಇಂಡಿಯಾದವರು ಅಂತ ಕೇಳಿದ್ರು. ಹೌದು ಅಂದ್ವಿ. 2 ಟಿಕೆಟ್ ಕೊಟ್ಟರು. ಒಂದು ಟಿಕೆಟ್ದು ಕಾಸ್ಟ್ ಬಂದು 1000 ಯೆನ್ ಇರಬೇಕು. ಎಸ್, ಒಂದು ಟಿಕೆಟ್ದು ಕಾಸ್ಟು 1000 ಯೆನ್. ಸೊ ನಮಗೆ 2 ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಬಿಟ್ಟು ಹೇಳಿದರು ನೀವು ಇಂಡಿಯಾದವರಲ್ಲ ತಗೊಳ್ಳಿ ಟಿಕೆಟ್, ನನಗೆ ಲೇಟ್ ಆಯಿತು ನಾನು ಹೋಗಬೇಕು ಅಂತ. ಅದು ನಾ ಹೇಳಿದೆ ದುಡ್ಡು ಕೊಡ್ತೀನಿ. ಇಲ್ಲ 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 ದುಡ್ಡು ಬೇಡ ನನಗೆ ಲೇಟ್ ಆಯಿತು, ನಾನು ನಿಮಗೆ ಕೊಡ್ತಾಯಿದ್ದೀನಿ, ಹೀಗೆ ಕೊಡ್ತಾಯಿದ್ದೀನಿ ಅಂತೇಳಿ. ಅವರು ಯಾರೇ ಆಗಿರಲಿ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿದ್ರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಇಬ್ಬರಿಗೆ ಇದೇ ಎಕ್ಸ್ಪೀರಿಯನ್ಸು. ಇದು 2ನೇ ಸಲ ಆಗ್ತಿರೋದು. ಫಸ್ಟ್ ಟೈಮ್ ನಾವು ನೆದರ್ಲ್ಯಾಂಡ್ಸಲ್ಲಿ ಲ್ಯಾಂಡ್ ಆದ್ವಿ. ಲ್ಯಾಂಡ್ ಆಗಿ ನಾವು ಏನು ಮಾಡೋದು ಅಂತ ಸಿಟಿ ಸ್ಕ್ವೇರಿಗೆ ಬಂದು ಸಿಟಿ ಸ್ಕ್ವೇರಲ್ಲಿ ನಿಂತಿದ್ವಿ ಅಷ್ಟೇ, ಆಯಿತಾ. ಆವಾಗ ಒಂದು ಯುರೋಪಿಯನ್ ಲೇಡಿ ಬಂದುಬಿಟ್ಟು ನಮ್ಮ ಹತ್ರ ಮಾತಾಡಿ ನಿಮಗೆ ಏನು ಸೈಟ್ ಸೀಯಿಂಗ್ ಬೋಟಲ್ಲಿ ಹೋಗ್ಬೇಕಾ ಅಂದರು. ಹೌದು ಅಂದ್ವಿ. ಹಾಗಾದ್ರೆ ತಗೊಳ್ಳಿ, ನನ್ನ ಹತ್ರ ಟಿಕೆಟ್ ಇದೆ, ನಾನು ಹೋಗ್ತಾ ಇಲ್ಲ, ನಾನು ನಿಮಗೆ ನನ್ನ ಸೈಡಿಂದ ನಿಮಗೆ ಗಿಫ್ಟ್ ಅಂತ ಕೊಟ್ಟರು. ನನಗದು ಆವಾಗ ಭಾಳ ಆಶ್ಚರ್ಯ ಆಯಿತು, ಇವ್ರು ಯಾಕಪ್ಪ ಕೊಟ್ಟರು ಅಂತ. ಬಹುಶಃ ಅವ್ರಿಗೂ ಎಲ್ಲೋ ಹೀಗೆ ಈ ಲೇಡಿ ಥರನೇ ಅವ್ರಿಗೂ ಎಲ್ಲೋ ಹೋಗಬೇಕಿತ್ತು ಕಾಣುತ್ತೆ. ಇದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಈ ಬೋಟ್ ರೈಡ್ ಲಿಟ್ರಲಿ ಅವರಿಂದ ಒಂದು ಗಿಫ್ಟ್ ಸಿಕ್ತಾಗಾಯಿತು. ಫ್ರೀಯಾಗಿ ಬೋಟ್ ರೈಡ್ ಹೋಗ್ತಿದ್ವಿ. ಹಠ ಮಾಡ್ತಿದ್ದಾನೆ ಸ್ವಾನ್ ಬೋಟಲ್ಲಿ ಹೋಗಬೇಕು ಅಂತ. ಸೊ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಇಲ್ಲಿ ಸೆಕ್ಯೂರಿಟಿ ಅವ್ರು ಟ್ರೈ ಮಾಡ್ತಿದ್ದಾರೆ. ನೋಡು, ನಿಂಗೆ ಎಂತೂ ಸರ್ಪ್ರೈಸ್ ಕೊಟ್ಟ. ಇದೀಗ 2ನೇ ಸರ್ಪ್ರೈಸ್. ನಮಗೆ ಒಂದು ದೊಡ್ಡ ಸರ್ಪ್ರೈಸ್ ಸಿಕ್ಕಾಯಿತು. ಈಗ ಅರ್ಜುನಿಗೆ ಇನ್ನೊಂದು ಸರ್ಪ್ರೈಸ್ ಸಿಗ್ಲಿಕ್ಕಿದೆ. ಅವು ಕೋಲ್ ರೆಡಿ ಮಾಡ್ತಾಳ ನನ್ನಂತ. ನೋಡು ಸಮುರಾಯ್ ಸೋರ್ಡ್. ಹೇಳು ಥ್ಯಾಂಕ್ ಯು, ಹೇಳು ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಮಾಡು ಅರ್ಜುನ್, ಹಿಂಗೆ ಮಾಡು ಹಿಂಗೆ ನಿಂಜ. ಥ್ಯಾಂಕ್ ಯು. ಸೊ ನಮ್ಮ ಬೋಟ್ ನೋಡ್ಬೋದು ನೀವು. ನೋಡಿ, ಕಾಣ್ತಾ ಇದೆಯಲ್ಲ ದೊಡ್ಡದಾಗಿ. ನಾನು ಆದಷ್ಟು ಮೇಲೆ ಡೆಕ್ಕಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಮೇಲೆ ಡೆಕ್ಕಿಗೆ ಹೋದರೆ ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗೆದು ನಿಮಗೆ ತೋರಿಸ್ಬೋದು. ಮೇಲೆ ಡೆಕ್ಕಲ್ಲಿ ಆಲ್ರೆಡಿ ಎಲ್ಲ ಜನ ಬಂದು ಕೂತ್ಬಿಟ್ಟಿದ್ದಾರೆ. ಓಕೆ, ಜಶ್ಮಿ ಇಲ್ಲಿ ಕೂರಕ್ಕಂತ ಇಲ್ಲಿ. ಅಲ್ಲಿ ಕೂರು. ಓಕೆ. ಇಲ್ಲಿ ಬ್ಯಾಗ್ ಇಡಕ್ಕೆ ಬೇರೆ ಜಾಗ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಈ ಥರ ಇದೆ ಬೋಟ್. ನೋಡ್ಬೋದು ಈಗ ಬ್ರಿಡ್ಜ್, ಆಗ ನಾವು ಹೋಗಿದ್ದ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಅರ್ಜುನ್, ಚಶ್ಮಿ ಎಲ್ಲ ಇಲ್ಲಿದ್ದಾರೆ. ನಾವು ಮೇಲೆ ಡೆಕ್ಕಿಗೆ ಬಂದಿದ್ರಿಂದ ಇಲ್ಲಿಂದ ಒಳ್ಳೆ ಪ್ಯಾನೋರಾಮಿಕ್ ವ್ಯೂ ಸಿಗುತ್ತೆ ನಮಗೆ. ನಾನು ಆ ಕಡೆ ಹೋಗಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಎಷ್ಟು ದೊಡ್ಡದಾಗಿದೆ ಲೇಕ್. ನೋಡಿ ಮೌಂಟ್ ಫೂಜಿ ಈಗ ಹೇಗೆ ಕಾಣ್ತಾ ಇದೆ ಅಂದರೆ ನನ್ನ ಕಣ್ಣಿಗೆ ನೋಡಿ ಇಷ್ಟು ಝೂಮಾಗಿ ಕಾಣ್ತಾ ಇದೆ. ನನಗೆ ಮೊಬೈಲಲ್ಲಿ ತೋರಿಸಿದಾಗ ನಮಗೆ ದೂರದಿಂದ ಕಂಡಾಗುತ್ತೆ. ನೋಡಿ ಈಗ ನಾನು ಝೂಮ್ ಮಾಡಿದರೆ ಇದು ನನ್ನ ರಿಯಲ್ ಟೈಮ್ ನನಗೆ ಹೇಗೆ ಕಾಣಿಸ್ತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಲೇಕ್ ಕಾವಾಗುಚಿಕೊ ಅಂದರೆ, ಬಹಳ ದೊಡ್ಡದಾಗಿದೆ. ನೋಡಿ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಈ ಲೇಕ್ ಕಾವಾಗುಚಿಕೊನ ನಾವು
ದೂರದಿಂದ ನೋಡಿದಾಗ ಎಷ್ಟು ದೊಡ್ಡದಿದೆಯಪ್ಪ ಅಂತ ಅನಿಸ್ತಾ ಇತ್ತು. ಬಂದಿದ ಮೇಲೆ ಗೊತ್ತಾಗುತ್ತೆ ಇದು ಹೋದಷ್ಟು ಮುಗಿಯೋದೇ ಇಲ್ಲ, ದೊಡ್ಡ ಸಮುದ್ರ ಥರನೇ ಇದೆ. ಬೋಟ್ ರೈಡ್, ರೋಪ್ ವೇ ಎಲ್ಲ ಆಗಿದ್ಮೇಲೆ ಮತ್ತೆ ಇಲ್ಲೊಂದು ಪಾರ್ಕ್ ಇದೆ, ಓಯಿಶಿ ಪಾರ್ಕ್ ಅಂತ, ಅಲ್ಲಿಗೆ ಬಂದ್ವಿ. ಸುಮಾರು 7 ರಿಂದ 8 ಕಿಲೋಮೀಟ್ರು ನಾವು ಬಸ್ಸಲ್ಲಿ ಬಂದ್ವಿ. ಹಾಗೆ ಬಂದ್ರೂ ಮತ್ತೆ ನಾವು ಪುನಃ ಬಂದಿದ್ದು ಎಲ್ಲಿಗೆ ಗೊತ್ತಾ, ತೋರಿಸ್ತೀನಿ ನೋಡಿ. ಅದೇ ಲೇಕ್, ಕಾವಾಗುಚಿ ಲೇಕ್. ಹಾಗಾದ್ರೆ ನೀವು ಒಂದು ಯೋಚನೆ ಮಾಡಿ ಎಷ್ಟು ದೊಡ್ಡದಿರ್ಬೋದು ಅಂತ ನೀವು ಯೋಚನೆ ಮಾಡಿ ನೋಡಿ. ಓಯಿಶಿ ಪಾರ್ಕ್ ಅಂದರೆ ಈ ಒಂದು ವೆರೈಟಿ ಗಿಡಗಳಿದೆ ನೋಡಿ, ಸುಮಾರು ಉದ್ದರಗಿದೆ. ಅದರಲ್ಲಿ ಒಂಥರ ಪರ್ಪಲ್ ಕಲರ್ ಫ್ಲವರ್ಸ್ ಆಗುತ್ತಂತೆ. ಈಗ ಇದರಲ್ಲಿ ಎಲ್ಲಿ ಫ್ಲವರ್ಸ್ ಕಾಣ್ತಾ ಇಲ್ಲ ನನಗೆ. ಇಲ್ಲೊಂದು ಸ್ವಲ್ಪ ಫ್ಲವರ್ಸ್ ಹೀಗೆ ಕಾಣ್ತಾ ಇದೆ ನೋಡಿ, ಬ್ಯೂಟಿಫುಲ್. ಇದು ಮಲ್ಲಿಗೆಯಲ್ಲೇ ಪಿಂಕ್ ಕಲರ್ ಮಲ್ಲಿಗೆ ಇದ್ದಾಗೆ ಇದೆ, ತುಂಬ ಚೆನ್ನಾಗಿದೆ ಫ್ಲವರ್ಸ್. ನಿಮಗೆ ಆ ಕಡೆ ತೋರಿಸ್ತೀನಿ ನೋಡಿ. ಈ ಒಂದು ಎಲ್ಲೋ ವೆರೈಟಿದು ಫ್ಲವರ್ ನಾನಿದು ಸುಮಾರು ಕಡೆ ನೋಡಿದ್ದೀನಿ. ಯೂಶಲಿ ರೋಡ್ ಡಿವೈಡರ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕಿರ್ತಾರೆ ನೋಡಿ. ಓಕೆ, ನಿಮಗೆ ಪರ್ಪಲ್ ಕಲರ್ ಫ್ಲವರ್ಸ್ ನನಗೆ ಅಲ್ಲಿ ಕಾಣ್ತಾ ಇದೆ. ಬನ್ನಿ ಅಲ್ಲಿ ಹೋಗೋಣ. ನೋಡಿ, ಇದೆಲ್ಲ ಯೆಲ್ಲೋ ಕಲರ್ ಫ್ಲವರ್ಸ್ ಆಯ್ತಾ. ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಈ ಫ್ಲವರ್ಸ್ ನೋಡಿ ನೋಡಿ ಹತ್ರದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಅಂತ. ಸಣ್ಣ ಗಿಡಗಳಿಗೆ ಒಂಥರ ಒಳ್ಳೆ ಸುವಾಸನೆ ಇದೆ ಇದಕ್ಕೆ, ಈ ಫ್ಲವರ್ಗಳಿಗೆ ಭಾರಿ ಚೆನ್ನಾಗಿ ಒಳ್ಳೆ ಸುವಾಸನೆ ಇದೆ. ಪರವಾಗಿಲ್ಲ, ನಮ್ಮ ಊರಲ್ಲಿ ಗಾರ್ಡನ್ಗಳಿಗೆಲ್ಲ ಹೋದರೆ ಹೇಗಿರುತ್ತೋ ಹಾಗೆ ಇದೆ. ಬಟ್ ಈ ಲೇಕ್ ಇದೊಂದು ವ್ಯೂ ಮತ್ತು ಮೌಂಟೇನ್ ಇದು ವ್ಯೂ ಚೆನ್ನಾಗಿದೆ. ಈ ಪಾರ್ಕ್ನ ನೋಡಿದ್ವಿ, ನನಗೇನು ಅಂತ ಏನು ಸ್ಪೆಷಲ್ ಅಂತ ಕಾಣಲಿಲ್ಲ, ಚೆನ್ನಾಗಿದೆ. ಓಕೆ, ಈಗ ನಮಗೆ ಬಸ್ ಬರ್ತಾ ಇದೆ, ರೆಡ್ ಬಸ್, ರೆಡ್ ಲೈನ್ ಇದು ಬಸ್. ಅಲ್ಲಿಗೆ ನಾವು ಅಲ್ಲಿಗೆ ಹೋಗ ಬಾ 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 ಬಾ. ನಾವು ಅಲ್ಲಿಗೆ ಓಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ನೆಕ್ಸ್ಟ್ ನಮಗೆ ಒಂದು ಐಸ್ ಕೇವ್ ನೋಡೋಕ್ಕಿದೆ. ಆ ಐಸ್ ಕೇವ್ ನೋಡೋಕ್ಕೆ ನಾವು ಓಡ್ಕೊಂಡು ಹೋಗಿ ಆ ಬಸ್ ಕ್ಯಾಚ್ ಮಾಡಿದರೆ ಮಾತ್ರ ಆಗುತ್ತೆ. ಐಸ್ ಕೇವಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ, ಬಟ್ ಐಸ್ ಕೇವ್ ಇದು ಕ್ಲೋಸಿಂಗ್ ಟೈಮ್ 4 ಗಂಟೆಗೆ ಅಂತ ಗೊತ್ತಾಯಿತು. ಆನ್ ದ ವೇ ಬಸ್ಸಲ್ಲಿ ಹೋಗ್ತಾನೆ ನಾವು ಆನ್ ದ ವೇ ನೋಡಿದ್ವಿ ಇಂಟರ್ನೆಟ್ಟಲ್ಲಿ, ನೋಡುವಾಗ ಕ್ಲೋಸಿಂಗ್ ಟೈಮ್ 4 ಗಂಟೆಗೆ ಅಂತ ಇತ್ತು. ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಸೊ ಈಗ ನಾವು ಮತ್ತೆ ನಮ್ಮ ಹೋಟೆಲಿಗೆ ಬಂದಿದ್ವಿ ನೋಡಿ. ಇದು ಟೋಕಿಯೋ ಇನ್ ಅಂತ ನಮ್ಮ ಹೋಟೆಲ್ ಇದು. ಸೊ ಇಲ್ಲಿಂದ ನಾವು ನಮ್ಮ ಲಗೇಜ್ ಫಸ್ಟ್ ನಾವು ಲಾಕರಿಂದ ತಗೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋದನ್ನ ತೋರಿಸ್ತೀನಿ ನೋಡಿ. ಇವಾಗ ನಾನು ನಮ್ಮ ಲಾಕರ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸೊ ಇಲ್ಲಿ 3 ಲಾಕರ್ ನಾನು ಸೆಟ್ ಮಾಡಿದ್ದೆ. ಓಕೆ, ನಾನು ಓಪನ್ ಮಾಡ್ತೀನಿ ಇವಾಗ. ನೋಡಿ, ನನ್ನ ಬ್ಯಾಗ್ ಸಿಕ್ತು ನೋಡಿ. ಇನ್ನೊಂದು ಓಕೆ ನೋಡಿ, ನಮ್ಮ ಲಗೇಜ್ ಎಲ್ಲ ಇಲ್ಲಿ ಸಿಕ್ತು. ಟೊಯೋಕೋ ಇನ್ನಿಂದ ನಿಯರೆಸ್ಟ್ ಬಸ್ ಸ್ಟೇಷನ್ಗೆ ಹೋಟೆಲ್ದೇ ಶಟಲ್ ಇದೆ ನೋಡಿ. ಇಲ್ಲಿ ನಮ್ಮ ಲಗೇಜ್ ಎಲ್ಲ ನಾವು ಹಾಕ್ಬೋದು. ನಾವು ಇಲ್ಲಿಂದ ಈಗ ಗೊಟೆಂಬ ಅಂತ ಹೇಳೋಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಕ್ಯೂವಲ್ಲಿ ನಿಂತಿದ್ದೀವಿ. ಈಗ ನಮ್ಮ ಲಗೇಜ್ನ ನಾವು ಲೋಡ್ ಮಾಡಬೇಕು. ಸೊ ಇದು ನಮ್ಮ ಹೋಟೆಲಿದು ಕ್ಯಾಬ್ ಸರ್ವಿಸ್. ಇವರು ನಮ್ಮನ್ನ ಕರ್ಕೊಂಡು ಹೋಗಿ ನಿಯರೆಸ್ಟ್ ಬಸ್ ಸ್ಟೇಷನ್ಗೆ, ಕಾವಾಗುಚಿಕೋ ಬಸ್ ಸ್ಟೇಷನ್ಗೆ ಬಿಡ್ತಾರೆ. ಹೌದು, ಕಾವಾಗುಚಿಕೋ ಟೌನ್ ಒಂದು ಸಣ್ಣ ವ್ಯೂ ಈ ಥರ ಇದೆ ಕ್ಯಾಬ್. ಇಲ್ಲಿ ಕಾಣ್ಬೋದು ನೀವು. ನಾವು ಗೊಟೆಂಬ ಅಂತ ಹೇಳೋಂಥ ಪ್ಲೇಸಿಗೆ ಹೋಗ್ತೀವಿ ಅಂತ ಆಗಲೇ ಹೇಳಿದ್ದೆ. ಸೊ ಜಪಾನಿಗೆ ಬಂದಾಗ ನಾವು ಸುಮಾರು ಥರದ ಪಾಸ್ಗಳನ್ನ ತಗೊಳ್ತೀವಿ. ಅದರಲ್ಲಿ JR ಪಾಸ್ ಒಂದು, JR ರೈಲ್ ಪಾಸ್ ಒಂದು. ಅದರಲ್ಲಿ ಕೆಲವೊಂದು ಬಸ್ಸಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. JR ಕಂಪ್ನಿದು ಬಸ್ಸಸ್, JR ಕಂಪ್ನಿದು ಟ್ರೈನ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಒಂದು ½ ಆನ್ ಅವರ್ ನಮಗೆ ಇಲ್ಲಿ ವೆಯ್ಟಿಂಗ್ ಟೈಮ್ ಇದೆ.
ಯಾಕಂದರೆ ನಾವು ಹೋಗೋಂಥ ಬಸ್ಸು ಪಾಸ್ಗೆ ಅಪ್ಲಿಕೇಬಲ್ ಆಗಿರಬೇಕು, ಇಲ್ಲಾಂದರೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಅರ್ಜುನ್ ಮಕ್ಕಳಿದ್ದಾಗ ಹೀಗೆ ಏನಾದ್ರು ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾರೆ, ಮೈಯೆಲ್ಲ ಕಣ್ಣಾಗಿರಬೇಕು. ಈಗ ಚಳಿ ಸ್ಟಾರ್ಟ್ ಆದಾಗೆ ನನ್ನ ಜೊತೆ ಅಂಟ್ಕೊಂಡಿದ್ದಾನೆ. ಕಾವಗುಚ್ಕೋ ಸ್ಟೇಷನಿಂದ ಸುಮಾರು 37 ಕಿಲೋಮೀಟರ್ ಹೋಗಬೇಕು. ನಾವು ಇವಾಗ ಬಸ್ಸಲ್ಲಿದ್ದೀವಿ. ಒಳ್ಳೆ ಸೀನ್ರಿ. ನನಗೆ ಈ ರೋಡು ಭಾಳ ಚಿರಪರಿಚಿತ, ಯಾಕೆಂದರೆ ಈಗ ಏನು ಈ ರೋಡ್ ಹೋಗ್ತಾಯಿದೆ ನೋಡಿ, ಈ ಕಾಡಲ್ಲಿ ನಾವು ನೆನ್ನೆ ನಡೆದಿದ್ದೀವಿ. ನೀವು ನಂದು ನೆನ್ನೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ದೂರ ನಡೆದಿದೆ ಅಂತ. ಈಗ ಆಶ್ಚರ್ಯ ಆಗ್ತಾಯಿದೆ ನನಗೆ. ನಾನಿವಾಗ ಜಪಾನಿನ ಮಿಶಿಮಾ ಅಂತ ಹೇಳೋಂಥ ಒಂದು ಟ್ರೈನ್ ಸ್ಟೇಷನಲ್ಲಿ ಇದ್ದೀನಿ. ಇವಾಗ ಈ ಟ್ರೈನ್ ಸ್ಟೇಷನಲ್ಲಿ ಕೆಲವೊಂದು ಬೋರ್ಡ್ಗಳು ಮತ್ತು ಇಲ್ಲಿ ಯಾವ ಥರ ಅವ್ರು ಸೆಟಪ್ ಮಾಡಿರ್ತಾರೆ ಅಂತ ಹೇಳುವಂಥದ್ದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ನಮ್ಮ ಹತ್ರ ಇರೋ ಕಾರ್ಡ್ಗಳು ಅಥವಾ ಕೆಲವ್ರದ್ದು ಮೊಬೈಲಲ್ಲಿ QR ಕೋಡ್ಗಳು ಇರುತ್ತೆ, ಅದೆಲ್ಲ ಅಲ್ಲಿ ಸ್ಕ್ಯಾನ್ ಆಗಿ ಡಸ್ಟ್ಬಿನ್ಸ್ ಇದೆ. ಅಲ್ಲಿ ದೂರದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಅಲ್ಲಿ ಡಸ್ಟ್ಬಿನ್ ಅವ್ರು ನೋಡಿ ಯಾವ ಥರ. ಈಗ ಡಸ್ಟ್ಬಿನಲ್ಲಿ 3-4-5 ಥರದ ಸೆಕ್ಷನ್ಸ್ ಇದೆ. ಸೊ ಆ ಸೆಕ್ಷನ್ಸಲ್ಲಿ ನಾವೇ ಹಾಕಬೇಕು. ಪ್ಲ್ಯಾಸ್ಟಿಕ್ ಒಂದು ಸೆಕ್ಷನಿಗೆ, ಆಮೇಲೆ ಟಿನ್ ಇರೋದು ಒಂದು ಸೆಕ್ಷನಿಗೆ, ಆಮೇಲೆ ಇನ್ನು ಹಣ್ಣು ಅಂಥದ್ದೆಲ್ಲ ಒಂದು ಸೆಕ್ಷನಿಗೆ, ಮಕ್ಕಳ ಸ್ಯಾನಿಟ್ರಿ ಪ್ಯಾಡ್ಸ್ ಒಂದು ಸೆಕ್ಷನ್ಗೆ ಹಾಗೆ. ಸೊ ಆ ಕ್ಲೀನರ್ಸ್ ಬಂದು ಸಪ್ರೇಟ್ ಪ್ಲ್ಯಾಸ್ಟಿಕ್ಸಲ್ಲಿ ಅದನ್ನು ತೆಗಿತಾರೆ. ಜನರು ಒಂದು ಕೂಡ ತಪ್ಪಿ ಆಚೆ ಈಚೆ ಮಾಡಿ ಹಾಕೋದಿಲ್ಲ, ಆಯಿತಾ. ಆಮೇಲೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಆಮೇಲೆ ನೋಡಿ ಇಲ್ಲಿ ಈ ಥರ ಬೋರ್ಡ್ಸಲ್ಲಿ ಯಾವ್ಯಾವ ಟ್ರೈನ್ ಸ್ಟೇಷನಲ್ಲಿ ಇಳಿದು ಎಲ್ಲೆಲ್ಲಿ ಹೋಗ್ಬೋದು ಅಂತ ಹೇಳೋಂಥದ್ದನ್ನ ಪರ್ಫೆಕ್ಟಾಗಿ ಕೊಟ್ಟಿರ್ತಾರೆ, ಆಯಿತಾ. ಆದರೆ ಅದೆಲ್ಲ ಜಾಪನೀಸಲ್ಲೇ ಇರುತ್ತೆ, ಬರೀ ನಂಬರ್ಸ್ ಅದೆಲ್ಲ ಇಂಗ್ಲೀಷಲ್ಲಿರುತ್ತೆ. ನಾವು ಎಲ್ಲೋ ಲೈನ, ಪಿಂಕ್ ಲೈನ, ಈಗ ಈ ಥರ ಲೈನ್ಗಳು ಯಾವುದು ಅಂತ ನೋಡಿಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಈಗ ಯಾವ ಲೈನ್ ಅಂತ ಇದೆ ನೋಡಿ ಈ ಥರ. ಆಮೇಲೆ ಅದೇ ಲೈನ್ ಇಲ್ಲಿ ಚಾರ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಅದು ನಮಗೆ ಈ ಥರ ಇಲ್ಲಿ ನೋಡಿ ಇಲ್ಲಿಗೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸೊ ಈ ಲೈನು ಯಾವ ಕಲರ್ ಅಂತ ನೋಡಿಕೊಂಡು ನಾವು ಅದನ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ. ಆಮೇಲೆ ನೋಡಿ ಇಲ್ಲಿ ಕಿಯಾಸ್ಕ್ ಮೆಷಿನ್ಸ್ ಇದೆ. ಇಲ್ಲಿ ನಮ್ಮ ಕಾರ್ಡ್ಗಳನ್ನ ರೀಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಲಾಕರ್ ಸಿಸ್ಟಮ್ ಇದೆ. ಆಮೇಲೆ ಇಲ್ಲಿ ನಮ್ಮ ಲಗೇಜ್ ಇಡ್ಬೋದು. ಇಲ್ಲಿ ಟೆಲಿಫೋನ್ ಇದೆ, ಆಯಿತಾ. ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಮೆಷಿನ್ ಇದೆ. ಈ ಮೆಷಿನಲ್ಲಿ ಇಲ್ಲಿ ಯಾವ ಪ್ಲೇಸಿಗೆ ಹೇಗೆ ಹೋಗೋದು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಇದು ನಮಗಂತೂ ಅರ್ಥ ಆಗೋದಿಲ್ಲ, ಬಟ್ ಸ್ಟಿಲ್ ಈಗ ಈ ಪ್ಲೇಸಿಗೆ ಹೇಗೆ ಹೋಗೋದು ಅಂತ ಇಲ್ಲಿ ಪ್ರೆಸ್ ಮಾಡಿದರೆ ನೋಡಿ ಕಂಪ್ಲೀಟ್ ಅದು ವಾಯ್ಸು ಇದು ರೆಕಾರ್ಡಿಂಗ್ ಹೇಳುತ್ತೆ, ಗೈಡೆನ್ಸ್ ಕೊಡುತ್ತೆ ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ಎಲಿವೇಟ್ರ್ ತೊಗೋಬೇಕು, ಯಾವ ಸ್ಟೆಪ್ಸು, ಆಮೇಲೆ ಎಲ್ಲಿ ಎಂಟ್ರ್ ಆಗಬೇಕು, ಯಾವ ಇದನ್ನು ಪ್ಲ್ಯಾಟ್ಫಾರ್ಮ್ನ ದಾಟಬೇಕು, A to Z ಅದು ಹೇಳುತ್ತೆ. ಪ್ರತಿ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಫ್ರೀ ವೈಫೈ ಇರುತ್ತೆ. ಸೊ ನಾವು ಗೊಟೆಂಬದಿಂದ ಈಗ ಮತ್ತೆ ಇನ್ನೊಂದು ಊರು ಮಿಶಿಮಾ ಅಂತ ಹೇಳುವಂಥ ಊರಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಹೋಟೆಲ್ ಇದೆ. ಸೊ ಹೋಟೆಲಿಗೆ ಬಂದು ನಮ್ಮ ಲಗೇಜೆಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಊಟ ಮಾಡೋಕ್ಕೆ ಹೋಟೆಲ್ಸ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಯಾವತ್ತು ಏನು ಮಾಡಬೇಕಂದ್ರೆ, ಹೋಟೆಲ್ಸ್ ಹುಡುಕೋತ್ತಿಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ನಿಯರ್ ಬೈ ಅಂತೇಳಿ ಹುಡುಕಬೇಕು. ಸೊ ಯೂಶ್ವಲಿ ಮೇಜರ್ ಸಿಟೀಸಲ್ಲಿ ಅಥವಾ ಕೆಲವೊಂದು ಸಲ ಇದು ಮಿಶಿಮಾ ಏನಿದೆ ಅಂತ ಏನು ದೊಡ್ಡ ಸಿಟಿ ಏನಲ್ಲ, ಆದರೂ ಇಲ್ಲಿ ನಾವು ಹುಡುಕಿದಾಗ ನಮಗೆ ಜೀತ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಅದು ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಹೋಟೆಲಿಂದ 500 ಮೀಟ್ರ್ ಅಂದರೆ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು. ಬಟ್ ಸ್ಟಿಲ್ ಅಲ್ಲಿಂದ ಹೋಟೆಲಿಂದ ನಡ್ಕೊ ಬಂದ್ವಿ ರಾತ್ರಿ ಊಟ ಮಾಡೋಕ್ಕೋಸ್ಕರನೇ. ನೋಡಿ ನಾನು ನಿಮಗೆ ಜೀತ್ ಇಂಡಿಯನ್ ರೆಸ್ಟೋರೆಂಟ್ ಹೇಳೋದು. ಇದು ಮಿಶಿಮಾದಲ್ಲಿರೋ ಜೀತ್ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಈಗ ನಾನು ಒಳಗಡೆ ಕರ್ಕೊ ಹೋಗ್ತೀನಿ ನಿಮ್ಮನ್ನ. ಇವರಿಲ್ಲಿ ಇಂಡಿಯನ್ ಫ್ಲ್ಯಾಗ್ನ ಈ ಥರ ಎಲ್ಲ ಹಾಕಿ ಹಿಂಗೆ ಮಾಡಿದ್ದಾರೆ. ಇಲ್ಲಿ ಇಂಡಿಯನ್ಸ್ ಮಾತ್ರ ಅಲ್ಲ, ಜಾಪನೀಸ್ ಕೂಡ ಬಂದು ಊಟ ಮಾಡ್ತಾರೆ. ನೋಡಿ ಆ ಸೈಡಲ್ಲೆಲ್ಲ ಜಾಪನೀಸ್ ಕಾಣ್ಬೋದು. ಮತ್ತೊಂದು ಸ್ವಲ್ಪ ಜನ ಇಂಡಿಯನ್ಸ್ ಇದ್ದಾರೆ. ಇಲ್ಲಿ ಎಲ್ಲ ಹೋಟೆಲ್ಗೆ ಬಂದಾಗ ಈ ಥರ ವೆಟ್ ಟರ್ಕಿ ಟವಲ್ ಕೊಡ್ತಾರೆ. ಇದನ್ನ ಒಂದು ಪ್ಲಾಸ್ಟಿಕಲ್ಲಿ ಸುತ್ತಿರ್ತಾರೆ. ಇದ್ರಲ್ಲಿ ನಾವು ಕೈ ಒರೆಸ್ಕೊಳ್ಬೇಕು. ಆಮೇಲೆ ನಿಮಗೆ ನಾನು ಮೆನು ತೋರಿಸ್ತೀನಿ ನೋಡಿ. ಈ ಥರ ಜಾಪನೀಸಲ್ಲೂ ಇಂಗ್ಲೀಷಲ್ಲೂ ಬರೆದಿರ್ತಾರೆ. ಮತ್ತು ಇಲ್ಲಿ ಅವರೆಲ್ಲ ಹಿಂದಿನಲ್ಲಿ ಮಾತಾಡ್ತಾರೆ, ಹಾಗೇನು ತೊಂದರೆ ಇಲ್ಲ. ಸೊ ಇಲ್ಲಿ ಇನ್ನೊಂದು ಮೆನು ಇದೆ. ನಮಗೆ ಇಂಡಿಯಾ ಬಿಟ್ಟು ಹೊರದೇಶಕ್ಕೆ ಬಂದಾಗ ಈ ಥರ
ಊಟ ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ಎಷ್ಟಾದರೂ ತಾಯ್ನಾಡಿನ ಊಟ ಯಾವತ್ತೂ ಬೋರ್ ಆಗೋದಿಲ್ಲ. ನೋಡಿ ಈ ಥರ ಡ್ರಿಂಕ್ಸ್ ಮೆನು ಎಲ್ಲ ಇದೆ. ಇಂಡಿಯಾದಿಂದ ಇಲ್ಲಿಗೆ ಅವರು ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದೇ ಆಲ್ಕೋಹಾಲ್ ಎಲ್ಲ ಸರ್ವ್ ಮಾಡ್ತಾರೆ. ಸೊ ಈ ಥರ ಇದೆ ರೆಸ್ಟೋರೆಂಟು. ನೋಡಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ. ಫಸ್ಟಿಗೆ ಪನ್ನೀರ್ ಟಿಕ್ಕ ಆರ್ಡರ್ ಮಾಡಿದ್ದೆ, ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಂಡಿಯನ್ ರೆಸ್ಟೋರೆಂಟ್ ಬಂದ ತಕ್ಷಣ ನಿಮಗೆ ಗೊತ್ತಾಗ್ಬೋದು, ಎಲ್ಲ ಮಾತಾಡ್ತಾ ಇದ್ದಾರೆ ಜೋರಾಗಿ ಆರಾಮಾಗಿ. ಜಾಪನೀಸ್ ಕೂಡ ಬಂದಿದ್ದಾರೆ, ಅವರು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಅದೇ ಅವ್ರ ರೆಸ್ಟೋರೆಂಟಲ್ಲಾದರೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಇಂಡಿಯನ್ ರೆಸ್ಟೋರೆಂಟಲ್ಲಿ ಫುಲ್ ಬೊಬ್ಬೆ ಹಿಡಿತಿದ್ದಾರೆ. ಜೀತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಮ್ಮದು ಊಟ ಆಯಿತು. ಒಳ್ಳೆ ಬಿರಿಯಾನಿ ಊಟ. ಮಟನ್ ಅಂತೂ ಒಳ್ಳೆ ಫ್ರೆಶ್ ಆಗಿತ್ತು. ಚಿಕನ್ ಬಿರಿಯಾನಿನೂ ಚೆನ್ನಾಗಿತ್ತು. ಪನ್ನೀರ್ ಟಿಕ್ಕ, ಆಮೇಲೆ 2-3 ಥರದ ಲಸ್ಸಿ ಟ್ರೈ ಮಾಡಿದ್ವಿ. ಬನಾನಾ ಲಸ್ಸಿ, ಮ್ಯಾಂಗೋ ಶೇಕ್, ಆಮೇಲೆ ಸ್ಟ್ರಾಬೆರಿ ಲಸ್ಸಿ, ಇದೆಲ್ಲ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸುಮಾರು 5,720 ಖರ್ಚಾಯಿತು. ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮಕ್ಕಳು ಕೂಡ ಬಿರಿಯಾನಿ, ರೈಸ್, ಅನ್ನ ತಿಂದೆ ಸುಮಾರು ದಿವಸ ಆಗಿತ್ತು. ಅನ್ನ ತಿಂದಾಗ ಭಾಳ ಖುಷಿ ಆಯಿತು. ಮಕ್ಕಳಿಗೆ ಕೂಡ ಎಲ್ಲ ಹೊಟ್ಟೆ ತುಂಬ ತಿಂದರು. ಇನ್ನು ನಾವು ನಮ್ಮ ಹೋಟೆಲ್ ರೂಮ್ಗೆ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥ ಸುಮಾರು ವೀಡಿಯೋಗಳು ಬರೋದಿದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು. ಬಾಯ್.